வணக்கம். முக்கிய செய்திகள். ஈரான் இன்று தீ வைத்தது. இந்த செயலானது உலக பொருளாதாரத்தில் பெரும் தாக்கத்தை ஏற்படுத்தும் என்று அஞ்சப்படுகிறது. அவன் திரும்பி வந்தல எனக்கு சந்தேகமா இருக்கு. ஏன் அப்படி பேசுற? அவன் திருந்தி தான்டா வந்திருக்கான். எங்க போயிட்டு வர? ஒரு வேலையா போயிட்டு வரேன். திருட்டு வேலைக்கா? மீதி பணத்துக்கு என்னென்ன பண்ணுவ? எல்லா பக்கமும் போலீஸ் இருக்காங்க. ஓடவா விடுறாங்க. ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು 2026ರ ಬಹುನಿರೀಕ್ಷಿತ ತಮಿಳು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಕಾರ ಬಗ್ಗೆ ಸಂಪೂರ್ಣ ರಿವ್ಯೂ ನೋಡೋಣ. ಈ ಒಂದು ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಧನುಷ್ ಚಿತ್ರವನ್ನು ನಿರ್ದೇಶಿಸಿದವರು ವಿಘ್ನೇಶ್ ರಾಜ. ಈ ಒಂದು ಮೂವಿಯ ಕತೆ ಬಂದ್ಬಿಟ್ಟು 1991ರ ಗಲ್ಫ್ ಯುದ್ಧದ ಸಮಯದಲ್ಲಿ ತಮಿಳುನಾಡಿನಲ್ಲಿ ಉಂಟಾದ ಇಂಧನ ಬಿಕ್ಕಟ್ಟಿನ ಹಿನ್ನೆಲೆಯ ಮೇಲೆ ಈ ಕಥೆ ಸಾಗುತ್ತೆ. ರಾಮನಾಥಪುರಂ ಪ್ರದೇಶದ ಸಾಮಾನ್ಯ ವ್ಯಕ್ತಿಯಾದ ಕಾರಸ್ವಾಮಿ ತನ್ನ ಕುಟುಂಬ ಮತ್ತು ಊರಿನ ಜನರ ಬದುಕಿಗಾಗಿ ಹೋರಾಡಬೇಕಾಗುತ್ತೆ. ಸಾಮಾಜಿಕ ಅನ್ಯಾಯ, ಭ್ರಷ್ಟಾಚಾರ ಮತ್ತು ಅಧಿಕಾರಿಗಳ ದೌರ್ಜನ್ಯಗಳ ನಡುವೆ ನಾಯಕ ಹೇಗೆ ಹೋರಾಡ್ತಾನೆ ಎಂಬುದು ಚಿತ್ರದ ಪ್ರಮುಖ ಕಥೆಯಾಗಿರುತ್ತೆ. ಈ ಒಂದು ಮೂವಿಯ ವಿಶೇಷತೆ ಏನಪ್ಪಾ ಅಂತಂದರೆ, ಮೂವಿಯ ಫಸ್ಟ್ ಹಾಫಲ್ಲಿ ಕಥೆಯ ನಿರೂಪಣೆ ಮತ್ತು ಪಾತ್ರಗಳ ಪರಿಚಯ ಅತ್ಯಂತ ಆಸಕ್ತಿಕರವಾದದ್ದು. ವಿಶೇಷವಾಗಿ ಬ್ಯಾಂಕ್ ದರೋಡೆ ಮತ್ತು ಥ್ರಿಲ್ಲರ್ ಅಂಶಗಳು ಪ್ರೇಕ್ಷಕರನ್ನು ಸೆಳೆಯುತ್ತೆ. ಧನುಷ್ ಅವರ ಅಭಿನಯ ಚಿತ್ರದ ದೊಡ್ಡ ಶಕ್ತಿ. ಗ್ರಾಮೀಣ ಹಿನ್ನೆಲೆಯ ವ್ಯಕ್ತಿಯಾಗಿ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಭಾವನಾತ್ಮಕ ದೃಶ್ಯಗಳಲ್ಲೂ ಹಾಗೂ ಆಕ್ಷನ್ ಸನ್ನಿವೇಶಗಳಲ್ಲೂ ಅವರ ತಮ್ಮ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಮೂವಿಯ ಸೆಕೆಂಡ್ ಹಾಫಲ್ಲಿ ನೋಡಬೇಕಾದ್ರೆ ಕಥೆಯ ವೇಗ ಸ್ವಲ್ಪ ಕುಂಠಿತವಾಗುತ್ತೆ ಅಂತಲೇ ಹೇಳ್ಬೋದು. ಕೆಲವು ಭಾವನಾತ್ಮಕ ದೃಶ್ಯಗಳು ನಿರೀಕ್ಷಿತ ಮಟ್ಟದಲ್ಲಿ ಪರಿಣಾಮ ಬೀರುವುದಿಲ್ಲ. ಕ್ಲೈಮ್ಯಾಕ್ಸ್ ಬಗ್ಗೆ ಪ್ರೇಕ್ಷಕರ ಅಭಿಪ್ರಾಯಗಳು ಮಿಶ್ರಗಳು. ಕೆಲವರಿಗೆ ಅದು ಇಷ್ಟವಾಗದೇ ಇದ್ದರೆ ಕೆಲವರಿಗೆ ಇಷ್ಟವಾದರೆ ಕೆಲವರಿಗೆ ಸ್ವಲ್ಪ ನಿರಾಶೆ ಉಂಟು ಮಾಡಿದೆ. ಈ ಒಂದು ಮೂವಿಯ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಹೋದರೆ, ಮ್ಯೂಸಿಕ್ ನಿರ್ದೇಶಕ ಜಿ.ವಿ. ಪ್ರಕಾಶ್ ಕುಮಾರ್ ಅವರ ಹಿನ್ನೆಲೆ ಸಂಗೀತ ಚಿತ್ರಕ್ಕೆ ಉತ್ತಮ ಬೆಂಬಲ ನೀಡುತ್ತೆ. ಫೋಟೋಗ್ರಫಿ ಟೆನ್ನಿ ಈಶ್ವರ್ ಅವರು ಈ ಒಂದು ಮೂವಿಗೆ ಫೋಟೋಗ್ರಫಿನ ಹ್ಯಾಂಡಲ್ ಮಾಡಿದಂತಲೇ ಹೇಳ್ಬೋದು. 1990ರ ಕಾಲಘಟ್ಟದ ನೈಜವಾಗಿ ತೋರಿಸುವಲ್ಲಿ ಯಶಸ್ವಿಯಾಗಿದೆ. ಈ ಒಂದು ಮೂವಿಯ ರಿವ್ಯೂ ಬಂದ್ಬಿಟ್ಟು, ಈ ಒಂದು ಮೂವಿಯ ರಿವ್ಯೂ ಮೇಲೆ ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ, ನೀವು ಕ್ರೈಮ್ ಥ್ರಿಲ್ಲರ್ ಮತ್ತು ಗ್ರಾಮೀಣ ಹಿನ್ನೆಲೆಯ ಕಥೆಗಳನ್ನು ಇಷ್ಟಪಡುವವರಾದರೆ ಕಾರ ಚಿತ್ರವನ್ನು ಖಂಡಿತವಾಗಿಯೂ ಒಮ್ಮೆ ನೋಡಬಹುದು. ಇದು ಸಂಪೂರ್ಣ ಮಾಸ್ ಸಿನಿಮಾ ಅಲ್ಲ, ಬದಲಾಗಿ ಕತೆ ಮತ್ತು ಪಾತ್ರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿರುವ ಸಿನಿಮಾವಾಗಿದೆ. ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ನೋಡ್ತಾ ಹೋದರೆ, ಧನುಷ್ ಅವರು ಮೇನ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಮಮಿತಾ ಬೈಜು, ಜಯರಾಮ್, ಸೂರಜ್ ವಿಂಜಾರಮೂಡು, ಕೆ.ಎಸ್. ರವಿಕುಮಾರ್, ಕರುಣಾಸ್, ಪೃಥ್ವಿರಾಜನ್, ಶ್ರೀಜಾ ರವಿ ಅವರು ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಕಾರ ಒಂದು ಉತ್ತಮ ಅಭಿನಯ, ಬಲವಾದ ಹಿನ್ನೆಲೆ ಮತ್ತು ಕುತೂಹಲಕರ ಕಥೆಯನ್ನು ಹೊಂದಿರುವ ಕ್ರೈಮ್ ಡ್ರಾಮಾ ಸಿನಿಮಾ. ಧನುಷ್ ಅಭಿಮಾನಿಗಳು ತಪ್ಪದೆ ನೋಡಬಹುದಾದ ಚಿತ್ರ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು 2026ರಲ್ಲಿ ರಿಲೀಸ್ ಆಗಿರುವಂತಹ ಕಾರ ಮೂವಿ ಧನುಷ್ ಅವರ. ಸೊ ಯಾರೆಲ್ಲ ಈ ಮೂವಿನ ಥಿಯೇಟರಲ್ಲಿ ನೋಡಿದ್ದೀರಾ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.